ವೇಟ್ ಗೇನ್ ಮಾಡ್ಕೊಳ್ಬೇಕು, ವೇಟ್ ನಿನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಇರುವಂತಹ ವ್ಯಕ್ತಿ ಯಾವ ರೀತಿಯ ಫುಡ್ ತಗೊಂಡ್ರೆ ಒಳ್ಳೇದು, ಯಾವ ರೀತಿಯ ಫುಡ್ ತಗೋಬಾರ್ದು? ಓಕೆ, ಇಲ್ಲಿ ಕೂಡ ನಾನು ಹೇಳೋದೇನು ಅಂದ್ರೆ, ಇಲ್ಲಿ ಮೇನ್ ನಾವು ಫುಡ್ ಅಂತ ಬರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಬನಾನಾ ಅಂತ ತಗೊಂಡಾಗ ನೀವು ನೋಡ್ದಂಗೆ ವೇಟ್ ಗೇನ್ ಅಲ್ಲಿ ಕೂಡ ನಾವು ಬನಾನಾ ಸಜೆಸ್ಟ್ ಮಾಡ್ತೀವಿ, ವೇಟ್ ಲಾಸ್ ಅಲ್ಲಿ ಕೂಡ ಸಜೆಸ್ಟ್ ಮಾಡ್ತೀವಿ. ಹೆಚ್ಚಿನವ್ರಿಗೆ ಕನ್ಫ್ಯೂಷನ್ ಇರುತ್ತೆ, ಅವ್ರು ಇದೇ ಕೇಳ್ತಾರೆ, ಮ್ಯಾಮ್ ನಟ್ಸ್ ತಿನ್ಬಾರ್ದಲ್ವಾ, ವೇಟ್ ಗೇನ್ ಆಗತ್ತಲ್ವಾ, ಬನಾನಾ ತಿನ್ಬಾರ್ದಲ್ವಾ, ವೇಟ್ ಲಾಸ್ ಆಗತ್ತಲ್ವಾ, ಈ ತರ ತುಂಬಾ ಕ್ವಶನ್ಸ್ ಬರುತ್ತೆ. ಸೊ ಯೂಶಲಿ ಸೈಂಟಿಫಿಕಲಿ ಏನು ಅಂದ್ರೆ, ವೇಟ್ ಲಾಸ್ ಅಥವಾ ವೇಟ್ ಗೇನ್ ಅಂದ್ರೆ ನಿಮ್ಮ ಓವರ್ ಆಲ್ ಕ್ಯಾಲರಿ ಕನ್ಸಂಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಏನು ನಾವು ಯೂಸ್ ಮಾಡೋದು ಕ್ಯಾಲರೀಸ್ ಕಮ್ಮಿ ಆದಾಗ ಎಲ್ಲದೂ ಕೂಡ ಏನಾಗುತ್ತೆ, ವೇಟ್ ಗೇನಿಗೆ ಹೊರಟೋಗುತ್ತೆ. ಸೊ ನೀವು ಓವರ್ ಆಲ್ ಕ್ಯಾಲರೀಸ್ ನೋಡ್ಕೊಂಡು ಕರೆಕ್ಟ್ ಆಗಿ ಮ್ಯಾಕ್ರೋಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು, ಅಂದ್ರೆ ಕಾಪ್ಸ್ ಇರ್ಬೋದು, ಈಗ ಕಾಪ್ಸ್ ಕೂಡ ಜಾಸ್ತಿ ತಿಂದಾಗ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ ಬಾಡಿಲಿ. ಸೊ ಕಾಪ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು, ಪ್ರೋಟೀನ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದು. ಅಂಡ್ ಪ್ರೋಟೀನ್ ಅಂತ ಕೂಡ ಇಲ್ಲಿ ಸಪ್ಲಿಮೆಂಟ್ಸ್ ಅಂತ ಹೇಳ್ತಾ ಇಲ್ಲ, ಸೊ ಅದು ಕೂಡ ನ್ಯಾಚುರಲ್ ಫುಡ್ ಅಲ್ಲಿ ಕೂಡ ಸಿಗತ್ತೆ. ಅಟ್ ದ ಸೇಮ್ ಟೈಮ್ ಜಾಸ್ತಿ ಕ್ಯಾಲರೀಸ್ ಮತ್ತೆ ಸ್ವಲ್ಪ ಈ ಕ್ಯಾಲರಿ ಡೆನ್ಸ್ ಫುಡ್ ಅಂತ ಹೇಳ್ತೀವಿ. ಕೆಲವು ಫುಡ್ ಹೈ ಕ್ಯಾಲರೀಸ್ ಇರುತ್ತೆ, ಈಗ ನಟ್ಸ್ ಇರ್ಬೋದು, ಸೀಡ್ಸ್ ಇರ್ಬೋದು. ನಾನ್ ವೆಜ್ ಅಂತ ತಕೊಂಡ್ರೆ ಪ್ರೋಟೀನ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಕ್ಯಾಲರಿ ಡೆನ್ಸ್ ಇರುವಂತ ಫುಡ್ ಅನ್ನ ನೀವು ಜಾಸ್ತಿ ಆಡ್ ಮಾಡ್ಕೊಳ್ಳಿ, ಬಟ್ ಓವರ್ ಆಲ್ ಕ್ಯಾಲರಿ ಜಾಸ್ತಿ ಆಗ್ಬೇಕು. ಈ ಡಯಟ್ ಅಲ್ಲಿ ನೀವು ಯಾವ್ದೇ ತರ ಫುಡ್ ಬೇಕಾದ್ರೂ ಸಜೆಸ್ಟ್ ಮಾಡ್ಕೋಬಹುದು, ಅಂದ್ರೆ ಇನ್ಕ್ಲೂಡ್ ಮಾಡ್ಕೋಬಹುದು. ನಾನ್ ವೆಜ್ ಇರ್ಬೋದು, ವೆಜಿಟೇರಿಯನ್ಸ್, ಈವನ್ ನೀವು ವೆಜ್ ಡಯಟ್ ಇಂದ ಅವ್ರ ಈವನ್ ವೀಗನ್ ಡಯಟ್ ಇಂದ ಕೂಡ ನೀವು ವೇಟ್ ಗೇನ್ ಮಾಡ್ಕೋಬಹುದು. ಯಾವ್ಯಾವ ರೀತಿ ಫುಡ್ ತಗೊಂಡ್ರೆ ಒಳ್ಳೇದು, ಯಾವ್ಯಾವ ರೀತಿ ಫುಡ್ ತಗೊಂಡ್ರೆ ವೇಟ್ ಗೇನ್ ಆಗುತ್ತೆ? ಈಗ ಗ್ರೈನ್ಸ್ ಅಲ್ಲಿ ಅಂತ ತಕೊಂಡಾಗ ಗ್ರೈನ್ ಕ್ಯಾಟಗರಿಲಿ ರೈಸ್ ಆದ್ರೂ ತಗೋಬಹುದು, ಚಪಾತಿ ಆದ್ರೂ ಓಕೆ, ಯಾವ್ದೇ ತರ, ಈಗ ಜೋಳ ಇರ್ಬೋದು, ರಾಗಿ ಇರ್ಬೋದು. ಸೊ ನಟ್ಸ್ ಕೂಡ ನಾನು ಹೇಳಿದಂಗೆ ಎನರ್ಜಿ ಡೆನ್ಸ್ ಅಂಡ್ ನ್ಯೂಟ್ರಿಯೆಂಟ್ ಡೆನ್ಸ್ ಕೂಡ. ಬರೀ ಎನರ್ಜಿ ಡೆನ್ಸ್ ಆಗಿದ್ರೆ ಕೂಡ ಏನ ಯೂಸ್ ಆಗಲ್ಲ ಬಾಡಿಗೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ಪಿಜ್ಜಾ ಬರ್ಗರ್ ತಿಂದಾಗ್ಲೂ ಕೂಡ ನಿಮ್ ಕ್ಯಾಲರಿ ಸಿಗುತ್ತೆ, ಬಟ್ ನ್ಯೂಟ್ರಿಯೆಂಟ್ ಸಿಗಲ್ಲ. ಸೊ ಡಿಫರೆನ್ಸ್ ಏನು ಅಂದ್ರೆ, ಒಂದ್ ಬನಾನಾ ತಕೊಂಡಾಗ ನಿಮ್ಗೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ, ಪೊಟ್ಯಾಷಿಯಂ ಇರ್ಬೋದು, ಈ ತರ. ಸೊ ಫ್ರೂಟ್ಸ್ ಅಲ್ಲಿ ಬನಾನಾ ಎಲ್ಲ ಸ್ವಲ್ಪ ಹೈ ಎನರ್ಜಿ ಇರುವಂತ ಫುಡ್. ನಟ್ಸ್ ಕೂಡ ಅಷ್ಟೇ, 1 ಗ್ರಾಮ್ ಒಂದು ನೀವು ಫ್ಯಾಟ್ ತಕೊಂಡಾಗ ಯು ಗೆಟ್ 9 ಕ್ಯಾಲರೀಸ್. ಸೊ ನಟ್ಸ್ ಅಲ್ಲಿ ಇವಾಗ ಬಾದಾಮ್, ವಾಲ್ನಟ್, ಕ್ಯಾಶ್ಯೂ, ಪಿಸ್ತಾಶಿಯೋ, ಪೀನಟ್ಸ್ ಮತ್ತೆ ಸೀಡ್ಸ್ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು, ಲೈಕ್ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಇದನ್ನೆಲ್ಲ ನೀವು ಯೂಸ್ ಮಾಡ್ಕೋಬಹುದು. ಅಂಡ್ ಹೆಲ್ದಿ ಟೈಪ್ ಆಯಿಲ್ಸ್ ಕೂಡ ನೀವು ಯೂಸ್ ಮಾಡ್ಕೋಬಹುದು, ಬಿಕಾಸ್ ಆಯಿಲ್ ಕೂಡ ಪ್ಯೂರ್ ಫ್ಯಾಟ್ ಆಗಿರೋದ್ರಿಂದ ನಿಮ್ಗೆ ಕ್ಯಾಲರಿ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಡಯಟ್ಗೆ. ಸೊ ತುಪ್ಪ ಆಗಿರ್ಬೋದು, ಅನ್ರಿಫೈನ್ಡ್ ಆಯಿಲ್ಸ್, ಕೋಲ್ಡ್ ಪ್ರೆಸ್ ಎಣ್ಣೆಗಳು, ಸೊ ಇಂಥವೆಲ್ಲ ನೀವು ಯೂಸ್ ಮಾಡ್ಕೊಂಡು ಓವರ್ ಆಲ್ ವೇಟ್ ಗೇನ್ಗೆ ಹೆಲ್ಪ್ ಆಗುತ್ತೆ ನಿಮ್ಗೆ.